ಕೆಲಸ ಅಂತ ಹೇಳ್ರಿ. 5 ದಿನ ಸಿಎಂ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು, ಇಡೀ ಸಂಪುಟ ದರ್ಜೆ ಸಚಿವರು ಎಲ್ಲರೂ ಬೀಡು ಬಿಟ್ಟಿರುವಂಥ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಸೋಲುವ ಮುನ್ಸೂಚನೆ ಕಂಡಿದೆ. ಅವರಿಗೆ ಏನಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಹತಾಶರಂತೂ ಆಗ್ಯಾರ ಅವರು. ಯಾವ ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋದು ಬಿಟ್ಟು 5 ದಿನ ಒಂದು ಊರಾಗ ಕುಂದಿರ್ತಾನೆ ರೀ ಉಪಚುನಾವಣೆಗೆ? ಇದು ಸರಿಯಾದದ್ದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಿದೆ ಉಪಚುನಾವಣೆ. ಅದು ತನ್ನಿಂದ ತಾನೇ ನಡೀತದೆ. ನಡೆಸುವಂಥ ಚುನಾವಣಾ ಕಮಿಷನ್ ಇದ್ದಾರೆ, ಚುನಾವಣಾ ಅಧಿಕಾರಿಗಳಿದ್ದಾರೆ. ಬರಬೇಕು, ಒಂದಿನ ಪ್ರಚಾರ ಮಾಡಬೇಕು, ಹೋಗಬೇಕು. 5 ದಿನ ಇಲ್ಲಿ ಠಿಕಾಣೆ ಹೊಡೆದು ಕುಂದಿರುವಂಥದ್ದು ಏನಿದೆ ನನಗೆ ಅರ್ಥ ಆಗೋಲ್ದು. ಬಿಜೆಪಿ ಅವರು ಕೆಲಸ ಮಾಡಂಗಿಲ್ಲ, ಅವರೆಲ್ಲ ಕಳ್ಳೆತ್ತುಗಳು, ಅವ್ರಿಗೆ ಓಟ್ ಹಾಕ್ಬಿಡಿ ಅಂತಾರೆ ಸರ್. ಅವರ ಕಳ್ಳೆತ್ತುಗಳು ಅವ್ರು ಏನು ಕೆಲಸ ಮಾಡ್ಯಾರ? ನನ್ನ ಜೋಡಿ ಚರ್ಚೆಗೆ ಬಾ ಅಂತ ಹೇಳ್ರಿ. ಅಲ್ಲ, ನನ್ನ ಜೋಡಿ ಚರ್ಚೆಗೆ ಬಾ ಅಂತ ಹೇಳ್ರಿ, ನಾ ಹೇಳ್ತೇನೆ. ಏನು ಕೆಲಸ ಇಲ್ಲ ಕಾಂಗ್ರೆಸ್ ಅವ್ರದ್ದು. ಬರೀ ಸುಳ್ಳು ಹೇಳೋದ ಒಂದು ಕೆಲಸ ಅವ್ರದ್ದು. ಸರ್, ಇನ್ನೊಂದೀಗ ಮೊದಲೇನೆ ಹೇಳಿದ್ರಿ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾರೆ, ಇವತ್ತು ಬರ್ತಾರಂತ ಇದೆ. ಅದರಿಂದ ಎಷ್ಟು ಮಟ್ಟಿಗೆ ತಮಗೆ ಪ್ಲಸ್? ಸಮಾಜದ ಮೀಟಿಂಗಿಗೆ ಬರ್ತಾ ಇದ್ದಾರೆ. ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಮತ್ತು ಮುಂದಿನ ದಿನಮಾನದಲ್ಲಿ ಅವರು ನನ್ನ ವೈಯಕ್ತಿಕವಾದ ಸ್ನೇಹದಿಂದ, ವೈಯಕ್ತಿಕವಾದ ಸಂಬಂಧದಿಂದ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲಾದರೂ ಹೇಳಿದ್ದಾರೆ, ಈಗೂ ಹೇಳಿದ್ದಾರೆ, ಬರ್ತಾ ಇದ್ದಾರೆ. ಇದರಿಂದ ಇನ್ನೂ ಹೆಚ್ಚಿನ ಬಲ ಬಂದಂಗೆ, ಹೆಚ್ಚಿನ ಬಲ ಬರ್ತದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಇದಿಷ್ಟು ಬಿಜೆಪಿ ಅಭ್ಯರ್ಥಿ ವೀರನಾಚಾರ್ಯ ಮಠ ಅವರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ. ಕೆಲಸ ಅಂತ ಹೇಳ್ರಿ. 5 ದಿನ ಸಿಎಂ ಇಲ್ಲಿ ಬೀಡು ಬಿಟ್ಟಿರುವಂಥದ್ದು, ಇಡೀ ಸಂಪುಟ ದರ್ಜೆ ಸಚಿವರು ಎಲ್ಲರೂ ಬೀಡು ಬಿಟ್ಟಿರುವಂಥ ಇದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದು ಕಡೆ ಸೋಲುವ ಮುನ್ಸೂಚನೆ ಕಂಡಿದೆ. ಅವರಿಗೆ ಏನಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಹತಾಶರಂತೂ ಆಗ್ಯಾರ ಅವರು. ಯಾವ ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋದು ಬಿಟ್ಟು 5 ದಿನ ಒಂದು ಊರಾಗ ಕುಂದಿರ್ತಾನೆ ರೀ ಉಪಚುನಾವಣೆಗೆ? ಇದು ಸರಿಯಾದದ್ದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಂದಿದೆ ಉಪಚುನಾವಣೆ. ಅದು ತನ್ನಿಂದ ತಾನೇ ನಡೀತದೆ. ನಡೆಸುವಂಥ ಚುನಾವಣಾ ಕಮಿಷನ್ ಇದ್ದಾರೆ, ಚುನಾವಣಾ ಅಧಿಕಾರಿಗಳಿದ್ದಾರೆ. ಬರಬೇಕು, ಒಂದಿನ ಪ್ರಚಾರ ಮಾಡಬೇಕು, ಹೋಗಬೇಕು. 5 ದಿನ ಇಲ್ಲಿ ಠಿಕಾಣೆ ಹೊಡೆದು ಕುಂದಿರುವಂಥದ್ದು ಏನಿದೆ ನನಗೆ ಅರ್ಥ ಆಗೋಲ್ದು. ಬಿಜೆಪಿ ಅವರು ಕೆಲಸ ಮಾಡಂಗಿಲ್ಲ, ಅವರೆಲ್ಲ ಕಳ್ಳೆತ್ತುಗಳು, ಅವ್ರಿಗೆ ಓಟ್ ಹಾಕ್ಬಿಡಿ ಅಂತಾರೆ ಸರ್. ಅವರ ಕಳ್ಳೆತ್ತುಗಳು ಅವ್ರು ಏನು ಕೆಲಸ ಮಾಡ್ಯಾರ? ನನ್ನ ಜೋಡಿ ಚರ್ಚೆಗೆ ಬಾ ಅಂತ ಹೇಳ್ರಿ. ಅಲ್ಲ, ನನ್ನ ಜೋಡಿ ಚರ್ಚೆಗೆ ಬಾ ಅಂತ ಹೇಳ್ರಿ, ನಾ ಹೇಳ್ತೇನೆ. ಏನು ಕೆಲಸ ಇಲ್ಲ ಕಾಂಗ್ರೆಸ್ ಅವ್ರದ್ದು. ಬರೀ ಸುಳ್ಳು ಹೇಳೋದ ಒಂದು ಕೆಲಸ ಅವ್ರದ್ದು. ಸರ್, ಇನ್ನೊಂದೀಗ ಮೊದಲೇನೆ ಹೇಳಿದ್ರಿ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾರೆ, ಇವತ್ತು ಬರ್ತಾರಂತ ಇದೆ. ಅದರಿಂದ ಎಷ್ಟು ಮಟ್ಟಿಗೆ ತಮಗೆ ಪ್ಲಸ್? ಸಮಾಜದ ಮೀಟಿಂಗಿಗೆ ಬರ್ತಾ ಇದ್ದಾರೆ. ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಮತ್ತು ಮುಂದಿನ ದಿನಮಾನದಲ್ಲಿ ಅವರು ನನ್ನ ವೈಯಕ್ತಿಕವಾದ ಸ್ನೇಹದಿಂದ, ವೈಯಕ್ತಿಕವಾದ ಸಂಬಂಧದಿಂದ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲಾದರೂ ಹೇಳಿದ್ದಾರೆ, ಈಗೂ ಹೇಳಿದ್ದಾರೆ, ಬರ್ತಾ ಇದ್ದಾರೆ. ಇದರಿಂದ ಇನ್ನೂ ಹೆಚ್ಚಿನ ಬಲ ಬಂದಂಗೆ, ಹೆಚ್ಚಿನ ಬಲ ಬರ್ತದೆ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಇದಿಷ್ಟು ಬಿಜೆಪಿ ಅಭ್ಯರ್ಥಿ ವೀರನಾಚಾರ್ಯ ಮಠ ಅವರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.